ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಳಿಗ್ಗೆನೇ ವ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವತ್ತು ತಿಂಡಿ ಸ್ಪೆಷಲ್ ತೆಳ್ಳನ ದೋಸೆ. ಇಷ್ಟು ಹಿಟ್ಟಿದೆ, ಆಲ್ರೆಡಿ ದೋಸೆ ಎಲ್ಲ ಮಾಡಿ ಆಗಿದೆ. ನಾನು ಸ್ವಲ್ಪ ಲೇಟಾಗಿ ಬಂದೆ. ಈ ಕಡೆ ಎಂತ ಆಗ್ತಿತ್ತು, ಈ ಕಡೆ ಕ್ಯಾಬೇಜ್ ಪಲ್ಯಕ್ಕೆ ರೆಡಿ ಆಗ್ತಾ ಇದೆ ಸ್ನೇಹಿತರೆ. ಅಕ್ಕ ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದಾಳೆ. ಸ್ವಲ್ಪ ದೋಸೆಗೆ ಕ್ಯಾಬೇಜ್ ಪಲ್ಯ ಹಾಕಿ ತಿನ್ನೋಣ ಅಂತ ಹೇಳಿ ಬೆಳಿಗ್ಗೆನೇ ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದೀವಿ. ಸ್ವಲ್ಪ ಕಾಯಿ ಕೆರ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ MTR ಪೌಡ್ರ್ ಕೂಡ ಹಾಕಬೇಕು. MTR ಚಿಲ್ಲಿ ಪೌಡರ್. MTR ಚಿಲ್ಲಿ ಪೌಡರೇ. ದೋಸೆ ನೋಡಿ ಯಾವ ಥರ ಬಂದಿದೆ. ದೋಸೆ ನೋಡಿ, ನಿಮ್ಮನೆಲ್ಲೂ ಕೂಡ ಇದೇ ಥರ ದೋಸೆ ಹಿಂಗೆ ಬರುತ್ತಾ ನೋಡಿ. ಯಾವ ಥರ ಅದು ಒಂಥರ ಸ್ಪೆಷಲ್ ಆಗಿ ಬಂದಿದೆ, ಹೊಟ್ಟೆ ಆಗಿ. ಅದೇ ಒಳ್ಳೆ ಆಗುತ್ತೆ ತಿನ್ನಲಿಕ್ಕೆ. ಎಂತ ಒಳ್ಳಾಗುತ್ತೋ ನೋಡೋಣ. ಸ್ವಲ್ಪ ಕಾಯಿ ಮತ್ತು ಕೆಲವ್ರದ್ದು ನೋಟಿಫಿಕೇಶನ್ ಆಫ್ ಇರುತ್ತೆ. MTR ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಾನು ಮಿಕ್ಸ್ ಮಾಡೋದು ನೋಡಿ ಅಮ್ಮಂಗೆ ಬೇಜಾರಾಯಿತು, ಅದಕ್ಕೆ ಅಮ್ಮ ಮಾಡ್ತಾ ಇದ್ದಾರೆ. ಪೌಡ್ರ್ ಸಾಕಾ, ಸ್ವಲ್ಪ ಹಾಕ್ಲಾ? ಸಾಕು. ದೋಸೆ ಎಲ್ಲ ತಿಂದ್ಬಿಟ್ಟು ಚಿಕ್ಕಮ್ಮನ ಮನೆಗೆ ಹೊರಟಿದ್ದೀನಿ ಸ್ನೇಹಿತರೆ. ಏನಿಲ್ಲ, ಸುಮ್ಮನೆ ಇವತ್ತೊಂದಿನ ರಜಾ ಇತ್ತು, ಹಾಗೆ ಚಿನ್ನಿನ ಮಾತಾಡಿಸ್ಕೊಂಡು ಬರೋಣ ಅಂತೇಳಿ ಬಸ್ ಹತ್ತಿದ್ದೀನಿ. ನಾನು ಮತ್ತು ಅಮ್ಮ ಮತ್ತು ಅಕ್ಕ 3 ಜನ ಕೂಡ ಹೊರಟಿದ್ದೀವಿ. ತುಂಬ ದೂರ ಬಂದು ರೀಚ್ ಆದ್ವಿ ಸ್ನೇಹಿತರೆ. ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ಇರೋದು. ಇಲ್ಲಿ ನೇರಳಕಟ್ಟೆ ಹತ್ತಿರ ಬಸ್ಸು ಸ್ವಲ್ಪ ಹೊತ್ತು ನಿಲ್ಲಿಸಿತ್ತು. ಇಲ್ಲೊಂದು ಮರ ನೋಡಿದೆ ಸ್ನೇಹಿತರೆ, ನನಗಂತೂ ತುಂಬ ಇಷ್ಟ ಆಯಿತು. ಇಳಿದಿದ್ದಷ್ಟೇ. ಚಿಕ್ಕಮ್ಮನ ಮಗಳಿಗೆ ಸ್ವಲ್ಪ ತಿಂಡಿ ತಗೊಳ್ಳೋಣ ಅಂತ ಹೇಳಿ ಅಕ್ಕ ಅಂಗಡಿಗೆ ಹೋದ್ಲು ಸ್ನೇಹಿತರೆ. ಅವಳು ಸ್ವಲ್ಪ ಲಿಸ್ಟೇ ಹೇಳಿದ್ದಾಳಂತೆ, ಕುರ್ಕುರೆ ಎಲ್ಲ ತಗೊಂಡು ಬಾ ಅಂತ ಹೇಳಿ. ಅದನ್ನು ತಗೊಳ್ಳಿಕ್ಕೆ ಹೋಗಿದ್ದಾರೆ. ತಗೊಳ್ತಾ ಇದ್ದಾಳೆ ಒಬ್ಬಳು. ಏನು ತಿಂಡಿ ತಗೊಳ್ತಾಳೆ ಅಂತ ಗೊತ್ತಿಲ್ಲ. ಸ್ವಲ್ಪ ತಿಂಡಿ ತಗೊಂಡು ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಅಮ್ಮ ನೋಡಿ ಮುಂದ್ಗಡೆ ಹೋಗ್ತಾ ಇದ್ದಾರೆ. ಅಕ್ಕ ಮತ್ತೆ ಅಮ್ಮ ಹೋಗ್ತಾ ಇದ್ದಾರೆ. ಹುಡುಕಣ. ಇಲ್ಲೇ ಒಂದು ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ, ತ್ರಯಂಬಕೇಶ್ವರ ದೇವಸ್ಥಾನ. ಚಿಕ್ಕಮ್ಮ ಎಲ್ಲ ಬರ್ತಾರಂತೆ ಸೋಮವಾರ ದಿನ ಎಲ್ಲ ಇಲ್ಲಿ ಕೈ ಮುಕ್ಕೊಂಡು ಹೋಗ್ತಾರಂತೆ. ಮರ ಕಡಿತಾ ಇದ್ದಾರೆ, ನಿಮಗೆ ಸೌಂಡ್ ಬರ್ತಾ ಇರ್ಬೋದು ಅಲ್ವಾ, ಮರ ಕಡಿಯೋ ಸೌಂಡ್ ಅನಿಸುತ್ತೆ. ದೊಡ್ಡ ಸಾಹಸ ಸ್ನೇಹಿತರೆ, ವಿಡಿಯೋದಲ್ಲಿ ಎಷ್ಟು ಗೊತ್ತಾಗಲ್ಲ, ಇಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ. ಯಪ್ಪ,
ಇದಕ್ಕೆ ಇದು ಹುಳಿ ಹುಳಿ ಎಲ್ಲ ಇದು ಹಳೆ ಕಾಲದಲ್ಲಿ ಪದಾರ್ಥಕ್ಕೆಲ್ಲ ಹಾಕಿ ಮಾಡ್ತಿದ್ರಂತೆ. ಇದು ಹುಳಿ ಯೂಸ್ ಮಾಡ್ತಿರ್ಲಿಲ್ಲ. ಇದ್ದಾರೆ ಸ್ನೇಹಿತರೆ. ಅಲ್ಲಿ ಚಿಕ್ಕಪ್ಪ ಮರ ಕಡಿತಾ ಇದ್ದಾರೆ. ನಾವು ಅವರಿಗೆ ಕರೆದ್ವಿ, ಅವ್ರಿಗೆ ಕೇಳಿಸ್ಲಿಲ್ಲ ಅಲ್ಲಿ ಅದು ಮರ ಕಡಿಯುವ ಸೌಂಡಿಗೆ. ಹತ್ತತ್ರ ಬಂದ್ವಿ. ಪುಟ್ಟಿಗೆ ಸ್ವಲ್ಪ ತಿಂಡಿ ತಗೊಂಡಿದ್ದೀವಿ. ಅಮ್ಮ ತಿಂಡಿ ತಗೊಂಡಿದ್ದಾರೆ. ಅವಳು ಸ್ವಲ್ಪ ಲಿಸ್ಟೇ ಹೇಳಿದ್ಲಾ, ಮತ್ತು ಅವಳು ಹೇಳಿದ್ದೆ ತಗೊಂಡು ಬಂದಿದ್ದೀವಿ ನಾವು. ಕುರ್ಕುರೆ, ಅದು ಕಿಶಾನ್ ಜಾಮ್, ಬ್ರೆಡ್ ಏನೆಲ್ಲ ಹೇಳಿದ್ಲು ಅಕ್ಕನ ಹತ್ರ. ಅಕ್ಕ ತಗೊಂಡಿದ್ದಾಳೆ. ಮಣಿ ಹಾಕು ಹೋಗ್ತಾ ಇದೆ. ಅವಳು ವಿಡಿಯೋ ಮಾಡ್ತಿದ್ದು. ಮತ್ತೆ ಕಸ್ಬಿಲ್ಲ ಹೇಳಿ ಮನೆಗೆ ಬಂದ್ವಿ ಸ್ನೇಹಿತರೆ. ಚಂದ್ರಿ ಓಡಿ ಬರ್ಲಿಲ್ವ? ದಿಶಾ 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 ಹೇಗಿದೆ ನೋಡಿ. ಥಂಡಿಯಾಗಿದೆ, ಚಿನ್ನಿಗೆ ಥಂಡಿಯಾಗಿದೆ. ಅಮ್ಮ 2 ಗೋವೆ ಹಣ್ಣು ಹಿಡ್ಕೊಂಡು ಬಂದಿದ್ದಾರೆ ನೋಡಿ, ಇಲ್ಲಿ ಇಟ್ಟಿದ್ದಾರೆ ತಿನ್ನಬೇಕು ಅಂತೇಳಿ. ತೋಟದ ಕಡೆಗೆ ಬಂದಿದ್ದೀನಿ ಸ್ನೇಹಿತರೆ. ನನ್ನ ಜೊತೆ ಬಿಳಿಯ ಕೂಡ ಇದ್ದಾನೆ. ಬಿಳಿಯ ಬಿಳಿಯ ಬಾ. ಬಿಳಿಯ ಕೂಡ ನನ್ನ ಜೊತೆ ಬಾಡಿ ಗಾರ್ಡ್ ಆಗಿ ಬರ್ತಾ ಇದ್ದಾನೆ. ನಮ್ಮ ಸ್ವಲ್ಪ ಅಡಿಕೆ ತಿಂತಾರೆ ಸ್ನೇಹಿತರೆ. ಅವರಿಗೆ ಸ್ವಲ್ಪ ಇಲ್ಲಿ ಅಡಿಕೆ ತೋಟದಲ್ಲಿ ಅಡಿಕೆ ಬಿದ್ದಿದ್ಯಾ ಅಂಥೇಳಿ 1-2 ಅಡಿಕೆ ಹೆಕ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀನಿ. ಜರಿಕೊಟ್ಟೆ ಕೂಡ ಹಿಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಇಬ್ಬರು ಕಳ್ಳರು ಅಡಿಕೆ ಹೆಕ್ತಾ ಇದ್ದಾರೆ. ಎಷ್ಟು ಅಡಿಕೆ ಸಿಕ್ತು ಮಮ್ಮಿ? 25 ಲೆಕ್ಕ ಮಾಡಿ ಹಾಕ. 25? 5 ಹಾಕದೆ, 6 ಹಾಕದೆ, ಲೆಕ್ಕ ಮಾಡಿ ಹಾಕ. ಹುಳು ಕೂಡ ಹೆಕ್ಕಿದ್ದಾರೆ ಇಬ್ಬರು ನೋಡಿ. ಕಳ್ಳರು ಥರ ಹೆಕ್ತಾ ಇದ್ದಾರೆ ಇಬ್ಬರು. ಈ ಗಗನ ನಂದು ಓಲ್ಡ್ ವಿಡಿಯೋಸ್ ನೀವು ನೋಡಿರ್ಬೋದು ಸ್ನೇಹಿತರೆ. ನಾನು 2ನೇ ಸಲ ಇಲ್ಲಿ ಸೆಕೆಂಡ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೇಮ್ ಪ್ಲೇಸ್ ನೋಡಿ, ಎಷ್ಟು ಅಡಿಕೆ ಹಾಕಿದ್ದಾರೆ. ಊಟ ಎಲ್ಲ ಆಗಿದೆ ಸ್ನೇಹಿತರೆ. ಊಟ ಮಾಡುವಾಗ ನಾನು ಏನು ವೀಡಿಯೋಸ್ ಮಾಡಿಕೊಂಡಿಲ್ಲ. ಈಗ ಮನೆಗೆ ಹೊರಟಿದ್ದೀನಿ ಸ್ನೇಹಿತರೆ. ನನ್ನ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ.